ಹಾಯ್ ಹಲೋ ನಮಸ್ಕಾರ SP ಕುಕಿಂಗ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಎಣ್ಗಾಯಿ ಪಲ್ಯ ಮಾಡೋ ವಿಧಾನ ನೋಡೋಣ ಬನ್ನಿ. ಎಣ್ಗಾಯಿ ಪಲ್ಯ ಮಾಡಲು ಬೇಕಾಗಿರುವ ಪದಾರ್ಥಗಳು: ಹುರಿದಿಟ್ಟಿರ್ಕೊಂಡಿರೋ ಶೇಂಗಾ, ಹುರಿದಿರೋ ಎಳ್ಳು, ಜೀರಿಗೆ, ಉಪ್ಪು, ಖಾರ, ರೆಡ್ ಚಿಲ್ಲಿ ಪೌಡರ್, ಬೆಲ್ಲ, ಸಾಸಿವೆ, ಅರಿಶಿನ ಪುಡಿ, ಕಸ್ತೂರಿ ಮೆಂತೆ, ಕೊತ್ತಂಬರಿ, ಕರಿಬೇವು, ಹುಣಸೆಹಣ್ಣು, ಟೊಮೆಟೊ, ಈರುಳ್ಳಿ, ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿ, ಬದನೆಕಾಯಿ ಹೆಚ್ಚೋಣ ಬನ್ನಿ. ಬದನೆಕಾಯಿ ಸರಿಯಾಗಿ ತೊಳೆದಿಟ್ಕೊಂಡಿರುವಂಥ ಬದನೆಕಾಯಿ, ಒಂದು ಬದನೆಕಾಯಿಯಲ್ಲಿ 4 ಭಾಗ ಈ ರೀತಿ ಕಟ್ ಮಾಡಿಕೊಂಡು ಇದನ್ನು ಒಂದು ಸ್ವಲ್ಪ ಸರಿಯಾಗಿ ಕಟ್ ಮಾಡಿ ಒಂದು ಉರಿಯೋ ಸ್ಟೋವ್ ಮೇಲೆ ಒಂದು ಪಾತ್ರೆ ಇಟ್ಕೊಳ್ಳೋಣ. ಆ ಪಾತ್ರೆಗೆ 4 ಟೇಬಲ್ ಸ್ಪೂನ್ ಎಣ್ಣೆ ಹಾಕೋಣ. ಎಣ್ಣೆಗೆ ಹಾಕ್ಕೊಂಡು ಅದನ್ನು ಸರಿಯಾಗಿ ಬದನೆಕಾಯಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಇವತ್ತು ಸರಿಯಾಗಿ ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡ್ತಾನೆ ಇರಬೇಕು. ಅದು ಬಣ್ಣ ಬದಲಾದ ನಂತರ ಅದರ ಮೇಲೆ ಪ್ಲೇಟ್ ಮುಚ್ಚಿ ಈಗ ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ. ಟೊಮೆಟೊ, ಕೊತ್ತಂಬರಿ, ಪುದೀನ, ಶೇಂಗಾ, ಹುರಿದಿಟ್ಟಿರೋ ಶೇಂಗಾ, ಎಳ್ಳು, ಹುಣಸೆಹಣ್ಣು, ರುಚಿಗೆ ತಕ್ಕಷ್ಟು ಉಪ್ಪು, ಜೀರಿಗೆ, ಕಸ್ತೂರಿ ಮೆಂತಿ, ಇದನ್ನು ಮಿಕ್ಸರ್ ಜಾರಿಗೆ ಹಾಕಿ ಸಣ್ಣಗೆ ರುಬ್ಕೊಂಡಿರೋ ಗ್ರೇವಿ ಈಗ ಹೀಗಿದೆ ನೋಡಿ. ಅದಕ್ಕೆ 1 ಟೇಬಲ್ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್, 1 ಟೇಬಲ್ ಸ್ಪೂನ್ ಖಾರ. ಇದನ್ನು ಸರಿಯಾಗಿ ಮತ್ತೊಂದು ಸರಿ ಗ್ರೈಂಡ್ ಮಾಡೋಣ. ನಾವು ಗ್ರೈಂಡ್ ಮಾಡಿದಂಥ ಬಂದಿರೋ ಗ್ರೇವಿ ಇದನ್ನು ಬದನೆಕಾಯಿ ಹುರಿದಿಟ್ಕೊಂಡಿರೋ ಬದನೆಕಾಯಲ್ಲಿ ಹೇಗೆ ತುಂಬೋದಂತ ನೋಡೋಣ ಬನ್ನಿ. ಅದು ತುಂಬಿದ ನಂತರ ಮತ್ತೆ ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕೊಳ್ಳೋ. 1 ಟೇಬಲ್ ಸ್ಪೂನ್ ಜೀರಿಗೆ, ಸಾಸಿವೆ, ಕರಿಬೇವು ಸೊಪ್ಪು ಹಾಕಬೇಕು. ಈಗ ಮತ್ತೆ ಚಟಪಟ ಅಂತ ಸಿಡಿತಾ ಇರಬೇಕು. ಈರುಳ್ಳಿ, ಸ್ವಲ್ಪ ಅರಿಶಿನ ಪುಡಿ, ಈರುಳ್ಳಿಯಲ್ಲಿ ಸರಿಯಾಗಿ ಕೂಡುವ ಹಾಗೆ ಫ್ರೈ ಮಾಡಬೇಕು. ಈಗ ಎಣ್ಗಾಯಿ ಪಲ್ಯ ಮಾಡಲು ಬದನೆಕಾಯಲ್ಲಿ ಗ್ರೇವಿ ತುಂಬೋದು ಹೇಗಂತ ನೋಡೋಣ ಬನ್ನಿ. ಈ ಥರ ಎಲ್ಲ ಬದನೆಕಾಯಲ್ಲಿ ತುಂಬ್ತಾ ಇರಬೇಕು. ಸರಿಯಾಗಿ ತುಂಬ್ತಾ ಹೋಗಬೇಕು. ಆ ಗ್ರೇವಿ ಮಾಡಿರೋ ಪೇಸ್ಟ್ನ ತುಂಬಬೇಕು. ಅದಾದ ನಂತರ ಈ ಫ್ರೈ ಮಾಡಿರೋಂಥ ಈರುಳ್ಳಿಯಲ್ಲಿ ಒಂದೊಂದು ಬದನೆಕಾಯಿ ಇಡ್ತಾ ಹೋಗಬೇಕು. ಎಲ್ಲ ಬದನೆಕಾಯಿ ಅದೇ ಬಾಣಲಿಯಲ್ಲಿ ಕೂಡೋ ಹಾಗೆ ಸರಿಯಾಗಿ ಅದು ತುಂಬಿರೋ ಬದನೆಕಾಯಿನ ಅದು ಗ್ರೇವಿ ಮೇಲೆ ಇಡಬೇಕು. ಅದಾದ ನಂತರ ನಾವು ಗ್ರೇವಿ ಮಾಡಿಕೊಂಡು ಉಳಿದಿರೋ ಗ್ರೇವಿನ ಸರಿಯಾಗಿ ಅದೆಲ್ಲರ ಮೇಲೆ ಉದುರಿಸ್ತಾ ಇರಬೇಕು. ಅದಾದ ನಂತರ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನೀರನ್ನು ಕೂಡಿಸಿ, ನೀರು ಹಾಕಿದ ನಂತರ ಅದರ ಮೇಲೆ ಸ್ವಲ್ಪ ಬೆಲ್ಲ ಒಗೆಯಿರಿ. ಅದಕ್ಕೆ ಒಂದು ಪಾತ್ರೆ ಮುಚ್ಚಿ ಒಂದು ಸ್ವಲ್ಪ ಕುದಿಯೋವರೆಗೂ ಹಾಗೆ 1-2 ನಿಮಿಷ ಬಿಟ್ಟ ನಂತರ ಸ್ವಲ್ಪ ಕೊತ್ತಂಬರಿ ಉದುರಿಸಿ. ಅದು ಕುದೀತಾ ಇದ್ದಂಗೆ ಆವಾಗ ನಾವು ಒಂದು ಸ್ವಲ್ಪ ಇವತ್ತಿನ